ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಆಂಧ್ರ ಸ್ಪೆಷಲ್ ಸೋರೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಆಂಧ್ರ ಸ್ಪೆಷಲ್ ಸೋರೆಕಾಯಿ ಪಲ್ಯ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಸಾಮಾನುಗಳು: ಸಾಸಿವೆ ಮತ್ತು ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿಣ, ಕರಿಬೇವು, ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಕೊತ್ತಂಬರಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಗ್ಲಾಸ್ ಹಾಲು, ಈರುಳ್ಳಿ, ಒಂದು ಈರುಳ್ಳಿ, ಇದು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಇದು ಸೋರೆಕಾಯಿ ಮತ್ತು ಎಣ್ಣೆ ಒಗ್ಗರಣೆಗೆ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಈಗ ಇದರಲ್ಲಿ ಒಗ್ಗರಣೆಗೆ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆನೂ ಹಾಕ್ತಾ ಇದ್ದೀನಿ. ಈಗಿದು ಸ್ವಲ್ಪ ಕೆಂಪಾಗಬೇಕು. ಈಗ ಇದು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಈಗ ಇದರಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಬೇಕು. ಹಾಕಿಬಿಟ್ಟು ಇದು ಮತ್ತು ಕರಿಬೇವನ್ನು ಹಾಕಬೇಕು. ಹಾಕಿಬಿಟ್ಟು ಇದನ್ನು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು. ಈಗ ನಾವು ಈ ಸೋರೆಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ಲ, ಆ ಸೋರೆಕಾಯಿನ ಇದರಲ್ಲಿ ಹಾಕಿ ಚೆನ್ನಾಗಿ ಕೈ ಆಡ್ಕೋಬೇಕು. ಇದಕ್ಕೆ ನೀರೇನು ಹಾಕೋದು ಬೇಕಾಗಿಲ್ಲ. ಅದೇ ಥರ ಹಾಗೆ ಕೈ ಆಡಿಬಿಟ್ಟು ಒಂದು ತಟ್ಟೆ ಮುಚ್ಚಿ, ತಟ್ಟೆ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು. ಈಗ ಇದು ಅರ್ಧ ಬೆಂದಿದೆ ನೋಡ್ರಿ ಇದು. ಈಗ ನಾವು ಇದನ್ನ ಒಂದು ಸಲ ಈ ಥರ ಕೈ ಆಡಿಬಿಟ್ಟು ಇದಕ್ಕೆ ಅರಿಶಿನ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಹಾಕಿ ಚೆನ್ನಾಗಿ ಕೈ ಆಡಿಕೊಂಡು ಈ ಖಾರದ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ತಟ್ಟೆ ಮುಚ್ಚಿಟ್ಟು ಈ ಥರ ತಟ್ಟೆ ಮೇಲೆ ನೀರು ಹಾಕಿರ್ತೀವಲ್ಲ, ಇದು ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಇದು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಕೈ ಆಡ್ಕೋಬೇಕು ನೋಡಿ. ಕೈ ಆಡಿಕೊಂಡು ಇದು ಮೆತ್ತಗಾಗಿದೆ ನೋಡಿ, ಇದು ಕಾಣಿಸುತ್ತೆ, ಇದು ಮೆತ್ತಗಾಗಿದೆ. ಈಗ ಇದು ನೋಡಿ ಚಮಚದಿಂದ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಈಗ ಅದು. ಈಗ ನಾವು ಒಂದು ಲೋಟ ಹಾಲು ಇಟ್ಕೊಂಡಿದ್ವಲ್ಲ, ಆ ಹಾಲನ್ನ ಇದಕ್ಕೆ ಈಗ ಹಾಕಬೇಕು. ಈ ಥರ ಹಾಕಬೇಕು ನೋಡಿ. ಇದನ್ನು ಈ ಹಾಲನ್ನ ಪೂರ್ತಿಯಾಗಿ ಈ ಥರ ಹಾಕಿಬಿಡ್ಬೇಕು ನೋಡ್ರಿ. ಇದೆಲ್ಲ ಈಗ ಹಾಕಿದ್ದೀವಿ, ಹಾಲು ಹಾಕಿದ್ದೀವಲ್ಲ, ಈ ಹಾಲು ಹಾಕಿದ ಮೇಲೆ ಮತ್ತೆ ಏನು ಕೈ ಆಡೋದು ಏನು ಬೇಕಾಗಿಲ್ಲ. ನಾವು ಅದನ್ನು ತಟ್ಟೆನಲ್ಲಿ ನೀರಿಟ್ಟಿದ್ವಲ್ಲ, ಆ ತಟ್ಟೆನ ಮತ್ತೆ ಮುಚ್ಚಿಟ್ಬಿಡ್ಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಮೆತ್ತಗೆ ಬೇಯುತ್ತದು. ಈಗ ಹಾಲು ಹಾಕಿ ಸ್ವಲ್ಪ ತಾಯ್ತು. ಈಗ ಆ ತಟ್ಟೆನ ತೆಗೆದುಬಿಟ್ಟು ಈಗ ನೋಡಿ ಇದು ಈ ಥರ ಇರುತ್ತಲ್ಲ, ಚೆನ್ನಾಗಿ ಕುದೀತಾ ಇದೆ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಕೈ ಆಡ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಕೈ ಆಡಿಕೊಂಡು ಎಲ್ಲ ಈ ಥರ ಚೆನ್ನಾಗಾಗುತ್ತೆ ನೋಡೋದು. ನೀಟಾಗಿ ಆದ್ಕೊಳ್ಳೇ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಅದು ಹೆಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕೈ ಆಡಬೇಕು ನೋಡ್ರಿ. ಅದನ್ನು ಎಲ್ಲ ಚೆನ್ನಾಗಿ ಕೈ ಆಡಿದರೆ ಹಾಲು ಹಾಕಿದ್ದು ಸೋರೆಕಾಯಿ ಪಲ್ಯ ರೆಡಿ.